ಸ್ಟಾರ್ಟ್. ನಮಸ್ಕಾರ. ಮಂಗಳೂರು ಮಹಾನಗರ ಪಾಲಿಕೆಯ ರಾಯಕಟ್ಟೆ ಎಂಬ ಪ್ರದೇಶದಲ್ಲಿ ಕೈಗಾರಿಕೆಯಿಂದ ತ್ಯಾಜ್ಯವನ್ನು ನೇರವಾಗಿ ನದಿಗೆ ಬಿಡಲಾಗುತ್ತಿತ್ತು. ಇದರಿಂದ ಅಲ್ಲಿ ಜಲಮಾಲಿನ್ಯ ಆಗಿದೆ. ಅಲ್ಲಿ ಸೇತುವೆ ಕಾರ್ಯ ಆಗುವುದರಿಂದ ನೀರನ್ನು ತಡೆಹಿಡಿದ ಕಾರಣದೆಲ್ಲ ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ತ್ಯಾಜ್ಯವನ್ನು ಕೈಗಾರಿಕೆ ನೇರವಾಗಿ ಯಾವುದೇ ಒಂದು ಪ್ರಕ್ರಿಯೆ ಇಲ್ಲದೆ ನೇರವಾಗಿ ನದಿಗೆ ಬಿಡಲಾಗ್ತಿದೆ. ಇದರಿಂದ ಅಲ್ಲಿ ಜಲಚರಗಳು ಸತ್ತಿದೆ. ಅಲ್ಲೆಲ್ಲ ಪರಿಸರ ಮಾಲಿನ್ಯ ಆಗಿದೆ, ಜಲಮಾಲಿನ್ಯ ಆಗಿದೆ. ಅದು ಸಾರ್ವಜನಿಕರಿಗೆ ಖಂಡಿತ ತೊಂದರೆ ಆಗ್ತಾಯಿದೆ. ಇದು ಕಾನೂನಿಗೆ ವಿರುದ್ಧವಾಗಿ ಕೈಗಾರಿಕೆಗಳು ಯಾವುದೇ ಒಂದು ಪ್ರಕ್ರಿಯೆ ಇಲ್ಲದೆ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳದೆ ಹೀಗೆ ಬಿಡುತ್ತಿರೋದ್ರಿಂದ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಈ ಜನರಿಗೆ ಬಾಧಕ ಆಗಲಿಕ್ಕಿದೆ. ಈ ಕಾರಣದಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸ್ತೇವೆ. ಜಿಲ್ಲಾಧಿಕಾರಿಯು ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಂಡು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಈ ಜಲಮಾಲಿನ್ಯ ಆಗದೆ ತಡೆಯುವಂಥದ್ದು, ಅದರೊಟ್ಟಿಗೆ ತ್ಯಾಜ್ಯವನ್ನು ಕೈಗಾರಿಕೆಗಳು ನದಿಗೆ ಬಿಡದಂತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾವು ವಿನಂತಿ ಮಾಡಿದ್ದೇವೆ. ಪೊಲೀಸ್ ಕುಟುಂಬದ ಪರವಾಗಿ ಶ್ರೀಮತಿ ಪೂಜಾ ವೀರಂಗೌಡ, ರಾಯಲ್ ಜಿಮ್ ಇಂದ ಜೀವನ್ ರವರು, ನಾಗರಿಕರ ಪರವಾಗಿ ಶ್ಯಾಮ್ನವರು ಮಂಜುನಾಥ್, ಪೊಲೀಸ್ ಪಬ್ಲಿಕ್ ಶಾಲೆಯಿಂದ ಪ್ರಿನ್ಸಿಪಲ್ ಮತ್ತೆ ಟೀಚರ್ಸು, ನಾಗರಿಕರ ಪರವಾಗಿ ಜಗದೀಶ್, ಆಮ್ ಆದ್ಮಿ ಪಾರ್ಟಿಯ ಕಾರ್ಯದರ್ಶಿ ಶಿಡ್ಲಪ್ಪ, ಸಾಮಾಜಿಕ ಕಾರ್ಯಕರ್ತ ರವಿಕಾಂತ್, ಶ್ರೀಕಾಂತ್ ಮತ್ತು ರವಿ ಉದ್ದಾರ್ ಅವರು, ಮತ್ತೆ ಆರ್ಮಿ ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಮೊಹಮ್ಮದ್ ವಾಸಿಂ ರವರು, ಟೆನ್ನಿಸ್ ಕೋಚ್ ಆಗಿರ್ತಕ್ಕಂಥ ಮಹಾಂತೇಶ್ ಮತ್ತು ಸಂಘಟಕರು, ದಾವಣಗೆರೆ ಜಿಲ್ಲಾ ವಕೀಲರ ಸಂಘದಿಂದ ಎಲ್ಲ ಚರಣ್ ಕುಮಾರ್, ಬಸವರಾಜ್ ಮತ್ತೆ ಮಂಜುನಾಥ್ ರವರು, ಜುವೆಲರ್ಸ್ ಅಸೋಸಿಯೇಷನ್ ಇಂದ ದಾವಣಗೆರೆ ನಲ್ಲೂರು ರವರು ಕೇಳ್ತಾರೆ. ದಯವಿಟ್ಟು ಒಬ್ಬೊಬ್ಬರಾಗಿ ಬರ್ಬೇಕಾಗಿ ಕೊಡ್ತೇವೆ. ಮಾಜಿ MLA ಆಗಿರ್ತಕ್ಕಂಥ ಚಿತ್ತ ರಾಮಪ್ಪ ಸರ್ ಅವರು ಬಂದ್ದಾರೆ. ದಯವಿಟ್ಟು ಕೆಳಗಡೆ ಉಪಹಾರದ ವ್ಯವಸ್ಥೆ ಇರುತ್ತೆ, ದಯವಿಟ್ಟು ಉಪಹಾರ ಮಾಡಿಕೊಂಡು ಬೇಕಾದ್ರೆ ಬರ್ಬೋದು. ಈ ಸನ್ಮಾನ ಕಾರ್ಯಕ್ರಮ ನಿರಂತರ ನಡೀತಾ ಇರುತ್ತೆ. ಯಾರಾದ್ರೂ ಉಪಹಾರ ಮಾಡ್ಕೊಂಡು ಬೇಕಾದ್ರೂ ಬರ್ಬೋದು ಕಾಯೋದಕ್ಕಿಂತ. ದಯವಿಟ್ಟು ಆ ಕಡೆ ಸ್ಟಾಪ್ ಮಾಡಿ. ದಯವಿಟ್ಟು ರುದ್ರೇಶ್ ಇಲ್ಲ ಸ್ಟಾಪ್ ಮಾಡ್ತಾರೆ. ಒಬ್ಬೊಬ್ಬರಾಗಿ ಬನ್ನಿ ದಯವಿಟ್ಟು. ಮೇಡಮ್ ಅವ್ರ ಪ್ರೀತಿಗೆ ನೂಕುಲು ಆಗ್ತಾ ಇದೆ. ಇಲ್ಲೇ ನಾವು ಲಾ ಅಂಡ್ ಆರ್ಡರ್ ಫೇಸ್ ಮಾಡ್ಬೇಕಾಯ್ತೆ. ಪ್ರೀತಿಗೆ ಆಭಾರಿ. ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ.